ಅವಶ್ಯಕತೆ ಮುಗಿದ್ಮೇಲೆ ಕೊಡೆ ಯಾರು ಹಿಡಿತಾರೆ ಅಲ್ವಾ? ಈ ಮಳೆನೂ ಅಷ್ಟೇ, ಇತ್ತೀಚೆಗೆ ಯಾಕೋ ಕೊಡೆ ಹಿಡಿಯೋರ್ಗಿಂತ ಬಕೆಟ್ ಹಿಡಿಯೋರ್ ಕಡೆನೆ ಜಾಸ್ತಿ ಸುರಿತಾ ಇದೆ ಅಲ್ವಾ? ಅರ್ಥ ಮಾಡ್ಕೋ, ಅವನನ್ ಜಸ್ಟ್ ಫ್ಯಾಮಿಲಿ ಫ್ರೆಂಡ್ ಅಷ್ಟೇ. ಹಾವು ಇಣಿ ಆಟದಲ್ಲಿ ಮಾವುತನ್ಗೇನ್ ಕೆಲ್ಸ? ಅವನ್ ತಂಟೆಗೆ ಯಾವತ್ತೂ ಬರಲ್ಲ. ಅವನಿಗೆ ನಮ್ಮ ಅವಶ್ಯಕತೆನೂ ಇಲ್ಲ. ಹಿ ಈಸ್ ವೆಲ್ ಸೆಟಲ್ಡ್. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಪದೇ ಪದೇ ಗುಜರಿ ಅಂಗಡಿಗೆ ಬರ್ತಿದ್ದಾನಂದ್ರೆ ಅದರ ಅರ್ಥ ಅವನಿಡೀ ಗುಜರಿ ಅಂಗಡಿನ ತಗೋತಾನಂತಲ್ಲ. ಅದ್ರಲ್ಲಿ ಯಾವ್ದೋ ಒಂದ್ ಸಣ್ಣ ಪಾರ್ಟ್ ಅವನಿಗೆ ಬೇಕಂತಲ್ವಾ? ಅವನಂಗ್ ಪರಿಚಯ ಆದಾಗಿಂದ ಇವತ್ತಿನವರೆಗೂ ನನ್ ಜೊತೆ ಒಂದ್ ದಿನಾನು ಕೆಡ್ಡಾಗ್ ನಡ್ಕೊಂಡಿಲ್ಲ ಗೊತ್ತಾ? ಒಲೆ ಇನ್ನೂ ಒಂದೇ ಸ್ಪೀಡಲ್ಲಿ ಉರಿತಾ ಇದೆ ಅಂದ್ರೆ ಅದ್ರ ಅರ್ಥ ಇನ್ನೂ ಬೇಳೆ ಬೆಂದಿಲ್ಲ ಅಂತಲ್ವಾ? ಹಂಗಲ್ಲ ಕಣೋ. ಅಪರಾಧ ಖಾತ್ರಿಯಾದ ನಂತರವೂ ಅಪರಾಧಿ ಅಪರಾಧದ ಪರವಾಗಿ ನಿಲ್ತಾನಂತಂದ್ರೆ ಅಪರಾಧದಲ್ಲಿ ತನ್ನ ಶಾಮೀಲು ಇದೆ ಅಂತಲ್ವಾ? ಅವಶ್ಯಕತೆ ಮುಗಿದ ತಕ್ಷಣ ಮೊದಲು ಕಡಿಮೆ ಆಗದೆ ಪ್ರೀತಿ ಅಲ್ವಾ? ಆಗೋದಿಲ್ಲ, ಆದ್ಮೇಲೆ ಅರಿವಾಗೋದು. ಅದೊಂದು ಅದ್ಭುತ ಆಲೋಚನೆ ಹೊರತು ಅದ್ರಲ್ಲಿ ಅಂಥದ್ದೇನೂ ಇರಲಿಲ್ಲ.